ಸೊ ಗಾಂಧೀಜಿಯವರು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬೇರೆ ದೇಶಕ್ಕಿಂತಲೂ ಡಿಫ್ರೆಂಟ್ ಆಗಿ ಹೋರಾಟ ಮಾಡೋದ್ರ ಮೂಲಕ ತಂದು ಕೊಟ್ರು ಅಂತ ಹೇಳಿ ನಾವು ನೋಡ್ತೀವಿ. ಬೇರೆ ದೇಶದಲ್ಲಿ ರಕ್ತ ಮತ್ತು ಖಡ್ಗ ಇದನ್ನ ಬಳಸಿ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸತ್ಯ, ಶಾಂತಿ ಮತ್ತೆ ಅಹಿಂಸೆ ಈ ಒಂದು ತತ್ವಗಳನ್ನ ಅನುಸರಿಸೋದ್ರ ಮೂಲಕ ನಮ್ಮ ಭಾರತ ದೇಶಕ್ಕೆ ಹೋರಾಟ ಮಾಡಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ವಾತಂತ್ರ್ಯವನ್ನ ತಂದು ಕೊಟ್ರು ಅಂತ ಹೇಳಿ ನಾವು ನೋಡ್ತೀವಿ. ನೋಡ್ರಿ, ಬ್ರಿಟಿಷರು 200 ವರ್ಷ ತನಕ ನಮ್ಮ ಭಾರತ ದೇಶವನ್ನ ಆಡಳಿತ ಮಾಡಿದ್ರು. ಅವರು ಸಾಕಷ್ಟು ಜನ ಹೋರಾಟ ಮಾಡಿದ್ರು, ನಾವು ನೋಡ್ತೀವಿ ಹೌದಲ್ಲ. ಸ್ವತಂತ್ರ ಹೋರಾಟದಲ್ಲಿ 1757ರಿಂದಲೂ ಕೂಡ ಸ್ವತಂತ್ರ ಹೋರಾಟ ಪ್ರಾರಂಭ ಆಯಿತು ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳಿ ನಾವು ನೋಡ್ತೀವಿ. ಸಾಕಷ್ಟು ಜನರು ಹೋರಾಟ ಮಾಡಿದ್ರು. ಆಮೇಲೆ ಗಾಂಧೀಜಿಯವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವರು ನಮ್ಮ ಭಾರತ ದೇಶದಲ್ಲಿ ಪ್ರೈಮರಿ, ಹೈಸ್ಕೂಲ್ ಎಲ್ಲ ಮುಗಿಸಿ ಇಂಗ್ಲೆಂಡ್ ದೇಶದಲ್ಲಿ ಕಾಲೇಜನ್ನ ಕಲಿತು ಕಾನೂನು ಒಂದು ಪದವಿಯನ್ನ ಪಡೆದುಕೊಂಡು ಮುಂದೆ ಈ ದಕ್ಷಿಣ ಆಫ್ರಿಕಾಕ್ಕೆ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂತಂದ್ರೆ ಕಾನೂನು ವೃತ್ತಿಯನ್ನ ಕೈಗೊಳ್ಳೋದಕ್ಕೆ ಅಲ್ಲಿ ಹೋಗ್ತಾರೆ. ದಕ್ಷಿಣ ಆಫ್ರಿಕಾ ಗೊತ್ತಲ್ಲ ನಿಮ್ಗೆಲ್ಲ, ಆಫ್ರಿಕಾ ಖಂಡ ಗೊತ್ತದಲ್ಲ ನಿಮಗೆ ಪ್ರಪಂಚದಲ್ಲಿ. ಆ ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ್ನೆ ಅವರು ಹೋರಾಟದ ಮನೋಭಾವನೆಯನ್ನ ಬೆಳೆಸಿಕೊಳ್ತಾರೆ. ಆದ್ರೆ ಅಲ್ಲಿ ಏನ್ ನಡೆದಿತ್ತು ಅಂತ ಅಂತಂದ್ರೆ ಕರಿಯರು ಮತ್ತೆ ಬಿಳಿಯರ ನಡುವೆ ಒಂದು ಅಸಮಾನತೆ ಇತ್ತು. ಅಂದ್ರೆ ಕರಿಯರನ್ನ ತುಚ್ಛವಾಗಿ ನೋಡ್ತಾ ಇದ್ರು ಬಿಳಿಯರು ಅಂತ ಹೇಳಿದ್ರೆ ಇಂಗ್ಲೆಂಡ್ ದೇಶದಿಂದ ಬಂದಿದ್ರಲ್ಲ ಅವರು ಬಿಳಿಯರು. ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೆಂಗ್ ಬ್ರಿಟಿಷರು ಆಡಳಿತ ಮಾಡ್ತಿದ್ರಲ್ಲ ಅದೇ ಪ್ರಕಾರ ದಕ್ಷಿಣ ಆಫ್ರಿಕಾದಲ್ಲಿನೂ ಕೂಡ ಬ್ರಿಟಿಷರ ಒಂದು ಆಡಳಿತ ಇತ್ತು. ಅಲ್ಲಿ ಬ್ರಿಟಿಷರು ವೈಟ್ ಕಲರ್ ಅವ್ರದ್ದು ಹೌದಿಲ್ಲ, ಮೈ ಬಣ್ಣ ಎಂಥದ್ದು ಅಂತ ಅಂದ್ರೆ ಬಿಳಿ ಬಣ್ಣ. ಸೊ ಅಲ್ಲಿರುವಂತಹ ಮೂಲ ನಿವಾಸಿಗಳು ಎಂಥದ್ದು ಅಂತ ಹೇಳ್ತಾರೆ ಕರಿ ಬಣ್ಣ. ಹೌದಾ, ಅದು ಹೇಗಿದೆ ಅಂತ ಅಂತಂದ್ರೆ ಅಲ್ಲಿ ಒಂದು ನೇಚರ್ ಹೆಂಗಿರ್ತದೆ ಆ ಪ್ರಕಾರ ಏನಿರ್ತದೆ ಬಣ್ಣ ಇರ್ತದೆ. ಸೊ ಹಾಗಾಗಿ ಅಲ್ಲಿರುವಂತಹ ದಕ್ಷಿಣ ಆಫ್ರಿಕಾದಲ್ಲಿರುವಂತ ಒಂದು ಜನರ ಬಣ್ಣ ಕರಿ ಬಣ್ಣ ಇತ್ತು. ಅಲ್ಲಿ ಬಿಳಿಯರು ಅಂದ್ರೆ ಬ್ರಿಟಿಷರು ಏನ್ ಮಾಡ್ತಿದ್ರು ಕರಿಯರನ್ನ ಬಹಳಷ್ಟು ಕೀಳಾಗಿ ನೋಡ್ತಾ ಇದ್ರು. ಅವಾಗ ನಮ್ ಗಾಂಧೀಜಿ ಅಂದ್ರೆ ನಮ್ಮ ಭಾರತೀಯರು ಕೂಡ ನಾವು ಕೂಡ ಏನು ಅಂತಂದ್ರೆ ಕಪ್ಪು ವರ್ಣ. ಸೊ ಹಾಗಾಗಿ ನಮ್ ಗಾಂಧೀಜಿಯವರು ಅಲ್ಲಿ ಹೋದಾಗ ರೈಲಿನಿಂದ ಕರಿಯರು ಅಂತ ಹೇಳುವಂತ ಉದ್ದೇಶದಿಂದ ಇಳಿಸ್ಬಿಟ್ರಂತೆ. ಪ್ರಥಮ ದರ್ಜೆಯಲ್ಲಿ ಅವರ ಒಂದು ಟಿಕೆಟ್ ಇದ್ರು ಕೂಡ ಇಳಿಸ್ಬಿಟ್ರಂತೆ ಅವರನ್ನ. ಅವಾಗ್ಲಿಂತಾನೆ ಅವ್ರೇನ್ ಮಾಡಿದ್ರು ಅಂತ ಅಂತಂದ್ರೆ ಈ ಒಂದು ಬಿಳಿಯರು ಮತ್ತೆ ಕರಿಯರ ನಡುವಿನ ಒಂದು ಅಸಮಾನತೆ ಇತ್ತಲ್ಲ, ಈ ಒಂದು ಅದ್ರ ವಿರುದ್ಧ ಅಸಮಾನತೆ ವಿರುದ್ಧ ಹೋರಾಟವನ್ನ ಮಾಡುವಂತ ಒಂದು ಪ್ರವೃತ್ತಿಯನ್ನ ಅಲ್ಲೇ ಬೆಳೆಸಿಕೊಂಡ್ರು ಅವರು. ಮುಂದೆ ನಮ್ಮ ಭಾರತ ದೇಶಕ್ಕೆ ಬಂದು ಇವರ ಒಂದು ನೇತೃತ್ವದಲ್ಲಿ ಅಂದ್ರೆ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಒಂದು ಸ್ವಾತಂತ್ರ್ಯ ಹೋರಾಟಗಳು ನಡೆದು ಅಂದ್ರೆ ಅಸಹಕಾರ ಚಳವಳಿ, ಮತ್ತೆ ಉಪ್ಪಿನ ಸತ್ಯಾಗ್ರಹ, ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿ, ಹೀಗೆ ಹಲವಾರು ಚಳವಳಿಗಳನ್ನ ನಡೆಸೋದ್ರ ಮೂಲಕ ನಮ್ಮ ಭಾರತ ದೇಶಕ್ಕೆ ಏನು ಸತ್ಯ, ಶಾಂತಿ ಮತ್ತೆ ಅಹಿಂಸೆ ಮೂಲಕನೇ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನ ತಂದುಕೊಟ್ರು ಅಂತ ಹೇಳಿ ನಾವು ನೋಡ್ತೀವಿ. ಇವರ ಒಂದು ಪ್ರಭಾವ ಮಹಾನ್ ಪ್ರಖ್ಯಾತ ವ್ಯಕ್ತಿಗಳಾಗಿರುವಂತಹ ಅಮೆರಿಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂದ್ರೆ ಅಲ್ಲಿನೂ ಕೂಡ ಭೇದ ನೀತಿಯ ಒಂದು ವಿರುದ್ಧ ಹೋರಾಟ ನಡೆದಿತ್ತು. ಈ ಒಂದು ತತ್ವವನ್ನು ಅವರು ಅಳವಡಿಸಿಕೊಂಡ್ರಂತೆ ಅಮೆರಿಕ ದೇಶದಲ್ಲಿ. ಅಂದ್ರೆ ಗಾಂಧೀಜಿಯವರ ಒಂದು ಪ್ರಭಾವ ಎಷ್ಟಿತ್ತು ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗರ ಮೇಲೇನು ಕೂಡ ಬೀರಿತ್ತು. ಮತ್ತೆ ನೆಲ್ಸನ್ ಮಂಡೇಲಾ ಅಂತ ಹೇಳಿ ಇನ್ನೊಬ್ರು ಬರ್ತಾರೆ, ಅವರು ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ವರ್ಣಭೇದ ನೀತಿ ವಿರುದ್ಧ ಹೋರಾಟ ಮಾಡಿದ್ರು. ಇವರ ಒಂದು ತತ್ವನ್ನ ಅವ್ರನ್ನು ಕೂಡ ಅಳವಡಿಸಿಕೊಂಡ್ರು ಅಂತ ಹೇಳಿ ನಾವು ನೋಡ್ತೀವಿ. ಈ ರೀತಿಯಲ್ಲಿ ಗಾಂಧೀಜಿಯವರ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹಳಷ್ಟು ಇದೆ. ಆಮೇಲೆ ಬ್ರಿಟಿಷರು ಹೋರಾಟ ಮಾಡ್ಬೇಕಾದಾಗ ನಮ್ಮ ಭಾರತ ದೇಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಏನು ಅಂತ ಅಂತಂದ್ರೆ ನಮ್ ಗಾಂಧೀಜಿಯವರಿಗೆ ಒಂದು ಕೈಸರ್ ಈ ಹಿಂದ್ ಅಂತ ಹೇಳುವಂತ ಬಿರುದನ್ನ ಕೊಟ್ರಂತೆ. ಆದ್ರೆ ಆ ಬಿರುದ ನನಗೆ ಬೇಕಾಗಿಲ್ಲ ಅಂತ ಹೇಳಿ ವಾಪಸ್ ಕೊಟ್ರು ಅಂತ ಹೇಳಿ ನಾವು ನೋಡ್ತೀವಿ. ಮತ್ತೆ ಅತ್ಯಂತ ಸಿಂಪಲ್ ಜೀವನ ಅವ್ರದ್ದು ನೋಡ್ತೀರಲ್ಲ ನೀವು, ಬಹಳಷ್ಟು ಸರಳ ಜೀವನ. ನಾವು ಭಾರತದಾದ್ಯಂತ ಸಂಚಾರ ಮಾಡಿ ಅವ್ರು ಕಂಡುಕೊಂಡ್ರು ಏನು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಬಡತನ ಅದ ಅಂತ ಹೇಳಿ ತಿಳ್ಕೊಂಡು ಅವರು ಈ ಸೂಟು ಬೂಟನ್ನ ಬಿಟ್ಟು ಏನ್ ಮಾಡಿದ್ರು, ಒಂದು ಸಿಂಪಲ್ ಡ್ರೆಸ್ ಅನ್ನ ಧರಿಸ್ತಾ ಇದ್ರು. ಕೇವಲ ಧೋತಿ, ಮೈ ಮೇಲೆ ಒಂದು ಶಲ್ಯ ಹಾಕುವಂತಿದ್ರು. ಅವರು ಅತ್ಯಂತ ಸರಳ ಜೀವನ ನಡೆಸ್ತಾ ಇದ್ರು. ಹೇಳೋದು ಯಾವ ರೀತಿಯಲ್ಲಿ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ಅವರು ನಡೆದುಕೊಳ್ತಾನು ಇದ್ರು. ಅತ್ಯಂತ ಸರಳ ಜೀವನ. ಮತ್ತೆ ಇದು ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ಬೇಕಂದ್ರೂ ಕೂಡ ಪ್ರಥಮ ದರ್ಜೆಯಲ್ಲಿ ಅಂದ್ರೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಹಿಂಗೆಲ್ಲ ಇರ್ತಾವಲ್ಲ, ಆ ಒಂದು ಇದ್ರಲ್ಲಿ ಹೋಗ್ತಾ ಇರ್ಲಿಲ್ಲ ಅಂತೆ ಅವರು. ಸಾಮಾನ್ಯ ನಾವು ಹೆಂಗ ಜನರಲ್ ಇದ್ರಲ್ಲಿ ಹೋಗ್ತೀವಿ ಅದೇ ಪ್ರಕಾರ ಅವರು ಕೂಡ ಟ್ರೈನ್ ಅಲ್ಲಿ ಪ್ರವಾಸ ಮಾಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೀವಿ. ಮತ್ತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು ಅಲ್ಲದೇನೆ ಅವರು ನಮ್ಮ ಭಾರತ ದೇಶದಲ್ಲಿರುವ ಹಲವಾರು ಸಮಸ್ಯೆಗಳನ್ನ
ಅಂದ್ರೆ ಅಸ್ಪೃಶ್ಯತೆ ಅಂತ ಹೇಳುವಂತಹದ್ದಿತ್ತು, ಅದನ್ನ ತೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಪಟ್ರು. ಅಂದ್ರೆ ಆಮೇಲೆ ಮಹಿಳೆಯರ ಒಂದು ಅಸಮಾನತೆ ಇತ್ತು. ನೀವೆಲ್ಲ ಕುಂತು ಹಿಂಗ್ ಪಾಠ ಕೇಳ್ತಿರಲ್ಲ, ಹಂಗೆಲ್ಲ ಇರ್ಲಿಲ್ಲ. ಮಹಿಳೆಯರು ಶಾಲೆಗೇನೆ ಬರ್ತಾ ಇರ್ಲಿಲ್ಲ. ಬರೀ ಪುರುಷ ಪ್ರಧಾನವಾದಂತ ನಮ್ಮ ಭಾರತ ದೇಶದಲ್ಲಿ ಪುರುಷರು ಮಾತ್ರ, ಹುಡುಗರು ಮಾತ್ರ ಸ್ಕೂಲಿಗೆ ಬರ್ತಾ ಇದ್ರು, ಹುಡುಗಿಯರು ಶಿಕ್ಷಣದಿಂದ ವಂಚಿತರಾಗಿದ್ರು. ಸೊ ಹಾಗಾಗಿ ಸ್ತ್ರೀಯರಿಗೆ ಸಮಾನತೆಯನ್ನು ಕಲ್ಪಿಸಿಕೊಡ್ಲಿಕ್ಕೆ ಅವರು ಹೋರಾಟ ಮಾಡಿದ್ರು. ಮತ್ತೆ ರೈತರನ್ನ ಬೆಂಬಲಿಸಿದ್ರು. ರೈತರು ಚಳವಳಿ ಮಾಡುವಂತ ಸಂದರ್ಭದಲ್ಲಿ, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ರೈತರು ಸಾಕಷ್ಟು ಏನು ಅಂತ ಹೇಳಿದ್ರೆ ಜಮೀನ್ದಾರರ ಒಂದು ದಬ್ಬಾಳಿಕೆಗೆ ಒಳಪಟ್ಟಿದ್ರು. ಸೊ ಹಾಗಾಗಿ ಅಂತಹ ಸಂದರ್ಭದಲ್ಲಿ ರೈತರು ಚಳವಳಿ ಮಾಡುವಂತಹ ಸಂದರ್ಭದಲ್ಲಿನೂ ಕೂಡ ರೈತರಿಗೆ ಅವರು ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಹೀಗೆ ಎಲ್ಲಾ ಒಂದು ರಂಗದಲ್ಲಿನೂ ಕೂಡ ಅವ್ರು ಏನ್ ಮಾಡಿದಾರ ಅಂತ ಹೇಳ್ತಂದ್ರೆ ನಮ್ಮ ಭಾರತ ದೇಶವನ್ನು ಒಟ್ಟಾರೆ ಸುಧಾರಿಸಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಟ್ಟಂತ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಅದೇ ಪ್ರಕಾರ ಇನ್ನೊಬ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಇವರೊಂದು ವೇದ ಘೋಷ ನಾವು ದಿನಾನು ಹೇಳ್ತಿರ್ತೀವಿ, ಜೈ ಜವಾನ್ ಮತ್ತೆ ಜೈ ಕಿಸಾನ್. ಜೈ ಜವಾನ್ ಅಂದ್ರೆ ಜೈ ಜವಾನ್, ಜವಾನ್ ಅಂದ್ರೆ ಯಾರು? ಸೈನಿಕ, ಸೈನಿಕನಿಗೆ ಜಯವಾಗಲಿ. ಜೈ ಕಿಸಾನ್ ಅಂದ್ರೆ ರೈತನಿಗೆ ಜಯವಾಗಲಿ. ನೋಡ್ರಿ, ಇವರಿಬ್ರು ನಮ್ಮ ದೇಶದ ಬೆನ್ನೆಲುಬು. ಸೊ ಹಾಗಾಗಿ ಅದನ್ನ ಮನಗಂಡು ಇಂಥ ಒಂದು ಘೋಷಣೆಯನ್ನ ನಮಗೂ ಕೊಟ್ಟಿದ್ದಾರೆ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರ ಜೊತೆಗೆ ಇವರು ಕೂಡ ಹೋರಾಟವನ್ನ ಮಾಡಿದ್ದಾರೆ. ಅಂದ್ರೆ ಅವರು ಕೂಡ ಸ್ವತಂತ್ರ ಹೋರಾಟಗಾರರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ. ಮುಂದೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗ ಹಲವಾರು ಖಾತೆಗಳನ್ನ ಅವರು ವಹಿಸಿಕೊಂಡಿದ್ರು. ಅದರಲ್ಲಿ ರೈಲ್ವೆ ಖಾತೆ, ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ದೆಹಲಿಯಲ್ಲಿ ಇರ್ತದಲ್ಲ, ಅಲ್ಲಿ ರೈಲ್ವೆ ಖಾತೆ ಎಲ್ಲಿದ್ದಾಗ ಒಂದು ಸಲ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಟ್ರೈನ್ ಆಕ್ಸಿಡೆಂಟ್ ಆಗ್ಬಿಡ್ತು. ಒಂದು ಸಾಮಾನ್ಯವಾಗಿ ಕೆಲವು ಸಂದರ್ಭದಲ್ಲಿ ಆಗ್ತಿರ್ತವೆ, ಹಳಿ ತಪ್ಪೋದ್ರ ಮೂಲಕ ಟ್ರೈನ್ ಆಕ್ಸಿಡೆಂಟ್ ಆಗಿ ಸಾಕಷ್ಟು ಜನ ಸಾವನ್ನ ಹೊಂದಿದ್ರು. ಅವಾಗ ನೈತಿಕ ಹೊಣೆಯನ್ನ ಹೊತ್ತು ಏನ್ ಮಾಡ್ತಾರ ಅವರು? ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರ ಅವರು. ನೋಡ್ರಿ, ಇಂಥ ಒಂದು ಮಹಾನ್ ವ್ಯಕ್ತಿ, ಮತ್ತೆ ಅವ್ರದ್ದು ಕೂಡ ಅಷ್ಟೇ ಸರಳ ಜೀವನ, ಬಹಳಷ್ಟು ಸರಳ ಜೀವನ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಅಂತಂದ್ರೆ. ನಮ್ಮ ಭಾರತ ದೇಶದ ಮುಂದೆ ಪ್ರಧಾನಮಂತ್ರಿಯಾಗಿನೂ ಕೂಡ ಅವರು ಆಡಳಿತವನ್ನು ನಡೆಸಿದ್ರು. ಗೊತ್ತದಲ್ಲ ನಿಮ್ಗೆ? ಮೇಡಮ್ ಅವ್ರು ಹೇಳಿದ್ರು, ಅವರಿಗೆ ಒಂದು ಸ್ವಂತ ಮನೆ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ ಅಂತ ಹೇಳ್ತೀವಿ ನಾವು. ಮತ್ತೆ ಈ ಒಂದು ಕಚೇರಿ ಕಾರ್ ಇರ್ತದೆ, ಒಂದು ಆಫೀಸ್ ಕಾರ್ ಇರ್ತದೆ, ಅದನ್ನ ಸ್ವಂತ ಒಂದು ಉಪಯೋಗಕ್ಕಾಗಿ ಎಂದೂ ಬಳಸ್ತಿರ್ಲಿಲ್ಲ ಅಂತೆ ಅವರು. ಮತ್ತೆ ಅವರಿಗೆ ಸ್ವಂತ ಒಂದು ಕಾರ್ ಇರ್ಲಿಲ್ಲ. ಭಾರತ ದೇಶದ ಒಬ್ಬ ಪ್ರಧಾನಮಂತ್ರಿ ಸ್ವಂತ ಕಾರ್ ಇಲ್ಲ, ಅವರು ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ನುವಂಥದ್ದು ನಾವು ಇತಿಹಾಸದಲ್ಲೇ ಕೇಳಿಲ್ಲ. ಸ್ವಂತ ಕಾರ್ ಇಲ್ಲ ಅಂತ ಅಂತಂದಾಗ ಅವ್ರು ಏನ್ ಮಾಡಿದ್ರು ಅಂತ ಅಂದ್ರೆ, ಅವ್ರ ಮಗ ಹೇಳ್ತಾರೆ ನನ್ಗೊಂದ್ ಸ್ವಂತ ಕಾರ್ ಬೇಕು ಅಂತ ಅಂತಂದಾಗ ಲೋನ್ ತಗೊಂತಾರ ಅಂತ. ಅವ್ರು ಲೋನ್ ತಗೊಂಡ್ಬಿಟ್ಟು, ನೋಡ್ರಿ, ಒಬ್ಬ ಪ್ರಧಾನ ಮಂತ್ರಿ ಲೋನ್ ತಗೊಳ್ಳೋದು. ಈ ಸಾಮಾನ್ಯ ಮನುಷ್ಯರು ಏನು ಅಂತ ಹೇಳಿದ್ರೆ ಸಾಕಷ್ಟು ಹಣವನ್ನು ಹೊಂದಿರ್ತಾರೆ, ಆದ್ರೆ ಪ್ರಧಾನ ಮಂತ್ರಿಯಾಗಿ ಲೋನ್ ತಗೊಂಡು ಏನ್ ಮಾಡ್ತಾರೆ ಅವರು ಅಂತ ಹೇಳಿದ್ರೆ ಕಾರನ್ನ ಕೊಡಿಸ್ತಾರಂತೆ ಮಗನಿಗೆ. ಈ ರೀತಿಯಲ್ಲಿ ನಾವು ಹಲವಾರು ಒಂದು ಉದಾಹರಣೆಯನ್ನ ನೋಡ್ತೀವಿ, ಎಷ್ಟು ಸರಳ ಜೀವನ ಇತ್ತು ಅವ್ರದ್ದು ಅಂತ ಅನ್ನುವಂಥದ್ದು. ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಒಂದು ಚಿಕ್ಕ ಬಾಲಕರಿದ್ದಾಗ ಒಂದು ನಿಮ್ಗೆ ಸ್ಟೋರಿ ಹೇಳ್ತೀನಿ, ಹೆಂಗ ಇದಾದ್ರು ಅವರು ಅಂತ ಅನ್ನುವಂಥದ್ದು. ಒಂದ್ಸಲ ಏನಾಗಿತ್ತು ಅಂತ ಅಂತಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಮ್ಮ ಹಾಗೆ ಚಿಕ್ಕವರಿದ್ದಾಗ ಒಂದು ತೋಟಕ್ಕೆ ಗೆಳೆಯರ ಜೊತೆಗೆ ನುಗ್ತಾರೆ. ಗುಲಾಬಿ ತೋಟ ಇರ್ತದೆ, ಅದು ನುಗ್ತಾರೆ. ಅವಾಗ ಏನು ಅಂತ ಅಂತಂದ್ರೆ, ಅಂದ್ರೆ ಗುಲಾಬಿ ಚೆನ್ನಾಗಿ ಆಗಿದ್ದು ಅವುಗಳನ್ನ ಸುಮ್ಮನೆ ಕೀಳ್ಬಿಟ್ರು. ಎಲ್ಲ ಮಕ್ಕಳು, ಎಲ್ಲ ಗೆಳೆಯರ ಜೊತೆಗೆ ಹೋಗಿ ಗುಲಾಬಿ ಒಂದು ಹೂಗಳನ್ನ ಕಿತ್ತಿದಾಗ ಆ ಮಾಲಿ ಬಹಳಷ್ಟು ದೂರದಲ್ಲಿ ಇರ್ತಾನೆ, ಅಂದ್ರೆ ಆ ತೋಟದ ಮಾಲೀಕ. ಇದು ನೋಡಿಬಿಟ್ಟು ಓಡಿ ಬರ್ತಾನೆ, ಮಕ್ಕಳಿಗೆ ನೋಡಿಬಿಟ್ಟು, ಯಾಕೆ ಕೇಳ್ತಾ ಇದ್ದೀರಿ ಅದು ಎಲ್ಲ ಅಂತ ಹೇಳಿ ಬೆದರಿಸ್ಲಿಕ್ಕೆ ಒಂದು ಕಟ್ಟಿಗೆನೆ ತಗೊಂಡ್ ಬರ್ತಾನೆ. ಆದ್ರೆ ಎಲ್ಲಾ ಬಾಲಕರು ಏನ್ ಮಾಡ್ತಾರೆ ಅಂದ್ರೆ ಗೆಳೆಯರು ಓಡಿ ಹೋಗ್ಬಿಡ್ತಾರೆ. ಆದ್ರೆ ಕೇವಲ ಉಳಿದಿದ್ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲ್ಲೇ ನಿಂತು ಬಿಡ್ತಾರ. ಅವರು ಆತ ನಿಂತು ಬಿಡ್ತಾರೆ, ಸಣ್ಣ ಬಾಲಕ ಇರ್ತಾನೆ ಅವನು. ಸೊ ನಿಂತು ಬಿಡ್ತಾರೆ. ಅವಾಗ ಏನು ಅಂತಂದ್ರೆ ಎಲ್ಲಾ ಒಂದು ಮಕ್ಕಳು ಸಿಟ್ಟು ಅವನ ಮೇಲೆ ಹಾಕಿಬಿಟ್ಟು ಹೊಡಿತಾನೆ ಅವ ಮಾಲೀಕ. ಆಮೇಲೆ ಅವನಿಗೆ ಕರುಣೆ ಅನಿಸ್ತದೆ, ಹೊಡೆದ ಮೇಲೆ ಸ್ವಲ್ಪ ಇದಾಗ್ತದಲ್ಲ, ಎಲ್ಲರಿಗೂ ಇದಾಗ್ತದೆ. ನಮ್ಗುನು ತಪ್ಪು ಮಾಡಿದಾಗ ಹೊಡೆದಾಗ ನಮಗಿನೂ ಕೂಡ ಏನಾಗ್ತದೆ ಅಂತಂದ್ರೆ ಸುಮ್ನೆ ಹೊಡೆದ್ನಲ್ಲಪ್ಪ ಅಂತ ಹೇಳಿ ಅನಿಸ್ತದ. ಅವನು ಕೂಡ ಆಮೇಲೆ ಕೇಳ್ತಾನೆ, ಅಂದ್ರೆ ಯಾಕೆ ನೀನು ಎಲ್ಲರ ಜೊತೆ ಹಿಂಗ್ಯಾಕೆ ಬಂದು ಇದು ಮಾಡ್ತಾ ಇದೀಯಾ? ಏನಿಲ್ಲ, ಅವ್ರದ್ದೆಲ್ಲ ಕುಟುಂಬದ ಬಗ್ಗೆ ಕೇಳ್ತಾರೆ. ಅಂದ್ರೆ ತಂದೆ 1.5 ವರ್ಷದವರಿದ್ದಾಗೆ ಸತ್ತು ಹೋಗ್ಬಿಟ್ಟಿರ್ತಾರೆ, ತೀರ್ಕೊಂಡ್ ಬಿಟ್ಟಿರ್ತಾರೆ. ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತಂದೆ ಸತ್ತು ಹೋಗ್ಬಿಟ್ಟಿರ್ತಾರೆ. ಸೊ ತಂದೆ ಇಲ್ಲ ಅಂತ ಹೇಳಿ ಕೇಳಿದಾಗ ಆ ಮಾಲೀಕ ಏನ್ ಹೇಳ್ತಾನೆ ಅಂತ ಅಂತಂದ್ರೆ,
ಅಲ್ಲ ತಂದೆ ಇಲ್ಲ ಅಂತ ಹೇಳ್ತೀಯ ನೀನು, ಇಡೀ ಕುಟುಂಬದ ಜವಾಬ್ದಾರಿ ನಿನ್ನ ಮೇಲೆ ಅದ, ನೀನು ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ತಿಳಿಸಿ ಹೇಳ್ತಾನೆ. ಹೇಳಿದಾಗ ಅವಾಗ್ಲಿಂತಾನೆ ಏನು ಅಂತ ಹೇಳಿದ್ರೆ ಚೇಂಜ್ ಆಗಿಬಿಡ್ತಾರ ಅವ್ರು. ಅಂದ್ರೆ ನಾನು ಇಂಥ ತಪ್ಪುಗಳನ್ನ ಮಾಡಬಾರ್ದು, ಅಂದ್ರೆ ಕಳತನ ಏನಲ್ಲ ಅದು, ಹೂಗಳನ್ನ ಕಿತ್ತೋದು ಅಂತ ಹೇಳಿ ಕಳತನ ಮಾಡಿದಂಗಲ್ಲ. ಇನ್ನೊಬ್ರು ತೋಟದಲ್ಲಿ ಹೋಗಿ ಹಾಳು ಮಾಡೋದು ಅಂತ ಅಂತಂದ್ರೆ ಸರಿಯಾದಂಥ ಕೆಲಸ ಅಲ್ಲ. ಸೊ ಹಾಗಾಗಿ ಏನು ಅಂತಂದ್ರೆ ಅಲ್ಲಿಂದನೇ ಚೇಂಜ್ ಆಗಿಬಿಡ್ತಾರೆ ಅವರು. ಮುಂದೆ ಸರಿಯಾಗಿ ಅಭ್ಯಾಸ ಮಾಡಿ ಏನು ಅಂತ ಅಂದ್ರೆ ಇಂಥ ಮಹಾನ್ ಒಂದು ಹುದ್ದೆ ಆದಂತಹ ಪ್ರಧಾನಮಂತ್ರಿ ಹುದ್ದೆಯನ್ನು ಕೂಡ ಹೊಂದುತ್ತಾರೆ ಅಂತ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಹೀಗೆ ಇಬ್ಬರು ಅಷ್ಟೇ ಒಂದು ಸರಳ, ಒಂದು ನಿಷ್ಠೆ, ಪ್ರಾಮಾಣಿಕ ಒಂದು ಜೀವನವನ್ನು ನಡೆಸಿದ್ರು. ಅವರ ಒಂದು ಆದರ್ಶಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಎಷ್ಟಾಗ್ತದೆ ಅಷ್ಟು ಸಾಧ್ಯವಾದಷ್ಟು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ನಡೆಸಬೇಕು. ಸೊ ಇಂಥ ಒಂದು ಆಚರಣೆಗಳನ್ನ ಮಾಡುವಂತಹ ಉದ್ದೇಶನೇ ಇದು. ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗಲಿ, ನೀವು ಕೂಡ ಏನು ಅಂತ ಹೇಳಿದ್ರೆ ಅವ್ರ ಜೀವನವನ್ನ ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು